ಭೂಮಿಯ ಅಂತರಾಳದ ಅಧ್ಯಯನವನ್ನು ಮುಂದುವರಿಸುವ. ನಾವು ಈಗಾಗಲೇ ಭೂಮಿಯು 3 ವಲಯಗಳಿಂದ ಅಥವಾ ಪದರಗಳಿಂದ ಮಾಡಲ್ಪಟ್ಟಿದೆ ಅಂತ ನೋಡಿದ್ದೇವೆ. ಇಂಟೀರಿಯರ್ ಆಫ್ ದಿ ಅರ್ತ್ ಈಸ್ ಮೇಡ್ ಅಪ್ ಆಫ್ 3 layers, that is lithosphere, pyrosphere, barysphere, or otherwise crust, mantle, core. ಭೂಮಿಯನ್ನು 3 ವಲಯಗಳಲ್ಲಿ ವಿಂಗಡಿಸ್ತಾರೆ. ಭೂಮಿಯ ಅಂತರಾಳವನ್ನು ಅತ್ಯಂತ ಹೊರಗಿನ ಶಿಲಾಗೋಳ, ಅದನ್ನೇ ಭೂಕವಚ, ಕ್ರಸ್ಟ್ ಅಂತ ಕೂಡ ಕರೀತಾರೆ. ಆನಂತರ ಬರೋದು ಪೈರೋಸ್ಪಿಯರು ಅಥವಾ ಮಿಶ್ರಗೋಳ, ಮ್ಯಾಂಟ್ಲ್. ತೀರ ಒಳಗಿನ ಲೇಯರು, ಭೂಮಿಯ ಗರ್ಭದಲ್ಲಿ ಇರುವುದು ಬೆರಿಸ್ಪಿಯರ್, ಕೇಂದ್ರಗೋಳ. ಕೋರ್, ಕ್ರಸ್ಟ್, ಮ್ಯಾಂಟ್ಲ್, ಕೋರ್ ಅಥವಾ ಲಿಥೋಸ್ಪಿಯರ್, ಪೈರೋಸ್ಪಿಯರ್, ಬೆರಿಸ್ಪಿಯರ್. ಮೇಲ್ಪದರು, ಮಧ್ಯಪದರು, ಕೆಳಪದರು ಅಂತ ಕೂಡ ಕರೀತಾರೆ. ಕ್ರಸ್ಟ್, ಸಬ್ಸ್ಟ್ರಾಟಮ್ ಮತ್ತು ಕೋರ್, ಆ ರೀತಿ ಕೂಡ ಇನ್ನರ್ ಮೋಸ್ಟ್ ಲೇಯರ್, ಅಪ್ಪರ್ ಮೋಸ್ಟ್ ಲೇಯರ್, ಮಿಡ್ಲ್ ಲೇಯರ್, ಇನ್ನರ್ ಮೋಸ್ಟ್ ಲೇಯರ್. ಹೀಗೆ ಬೇರೆ ಬೇರೆ ಭೂಗೋಳ ತಜ್ಞರು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ನಾವು ಈಗಾಗಲೇ ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷನಿಕ್ ಕ್ರಸ್ಟ್ ಅಂದ್ರೆ ಏನು ಅಂತ ನೋಡಿದ್ದೇವೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕಾಂಟಿನೆಂಟಲ್ ಕ್ರಸ್ಟ್ ಅಂಡ್ ಓಷನಿಕ್ ಕ್ರಸ್ಟ್. ಕಾಂಟಿನೆಂಟಲ್ ಕ್ರಸ್ಟ್ಸ್ ಆರ್ ಬಿಲೋ the continents, mountains, hills, plains. The layer below these landforms is called as continental crust. Its depth varies up to 10 km to 30, 40, 50, 60 depending on the height of the mountains. From 5 to 60 km is the range of the continental crust. Below the oceans, oceanic crust. Its depth varies up to 5 km. Oceanic crust is thin, continental crust is thick. The width of the layer below the continent is large, it is wide. Its depth varies up to 60 km. Whereas underneath the oceans it is a thin layer, up to 5 km only. Crust is made up of sial. Crust is made up of rock materials that is called as sial. Silica plus aluminum. What is the meaning of sial? Sial means silica plus aluminum. These are 2 fundamental compounds, minerals. Silica, sikata, aluminum, aluminum. ಈ ಶಿಲಾಗೋಳದಲ್ಲಿ ಏನು ಕ್ರಸ್ಟ್ ಇದೆ ಅದು ಖಂಡಗಳ ಅಡಿಯ ಕ್ರಸ್ಟ್. ಗುಡ್ಡ ಬೆಟ್ಟ ಮೈದಾನಗಳ ಭೂಕವಚ ಏನಿದೆ ಕಾಂಟಿನೆಂಟ್ ಕ್ರಸ್ಟು, ಅದರ ಅಡಿಯಲ್ಲಿ ಅಥವಾ ಅದು ಸಿಯಾಲಿಂದ ಮಾಡಲ್ಪಟ್ಟಿದೆ. ಸಿಯಾಲ್ ಅಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ. ಸಿಲಿಕಾ ಅಂದರೆ ಮರಳು, ಸಿಲಿಕಾನಿಂದ ಸಿಲಿಕಾ ಮರಳು, ಮತ್ತು ಅಲ್ಯೂಮಿನಿಯಂ ವೈಟ್ ಮೆಟಲ್. 2 ರೀತಿಯ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅದು. ಒಂದು ಮರಳು ಅಥವಾ ಸಿಲಿಕಾ, ಇನ್ನೊಂದು ಅಲ್ಯೂಮಿನಿಯಂ. ಈ ಖಂಡಾಂತರ ಕವಚದ ಶಿಲಾಸ್ತರಗಳು, ಶಿಲೆಗಳು, ಖನಿಜಗಳು ಅವು ಸಿಕತ ಮತ್ತು ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿವೆ. ಅಲ್ಲಿರುವಂಥ ಕಲ್ಲು ಮಣ್ಣುಗಳಲ್ಲಿರುವ ರಾಸಾಯನಿಕ ಪದಾರ್ಥ ಸಿಲಿಕಾ ಮತ್ತು ಅಲ್ಯೂಮಿನಿಯಂ, ಸಿಕತ ಮತ್ತು ಅಲ್ಯೂಮಿನಿಯಂ, ಮರಳು ಮತ್ತು ಅಲ್ಯೂಮಿನಿಯಂ. ಆ ಶಿಲೆಗಳು ಹಗುರ ಶಿಲೆಗಳು. ಅಲ್ಲಿಯ ಮಣ್ಣು ಶಿಲೆ ಒಡೆದ ಮಣ್ಣು ಆದದ್ದು ಹಗುರ ಮಣ್ಣು. ಜಂಬಿಟಿಗೆ ಶಿಲೆಗಳು, ಇಂಥ ಶಿಲೆಗಳಲ್ಲಿ ಹೆಚ್ಚು ಕಂಡು ಬರ್ತವೆ. ಸಿಕತ ಮರಳ ಸ್ಯಾಂಡ್ ಸ್ಟೋನ್, ಬಾಕ್ಸೈಟ್, ಗ್ರನೈಟ್ ಸ್ವಲ್ಪ ಕಡಿಮೆ ಭಾರದ ಶಿಲೆಗಳು. ಶಿಲೆಗಳ ಸಾಂದ್ರತೆ ಸ್ವಲ್ಪ ಕಡಿಮೆ, ಅವುಗಳ ದ್ರವ್ಯರಾಶಿ ಕಡಿಮೆ. ಒಂದು ಘನ ಚದರ ಕಿಲೋಮೀಟರ್ಗೆ ಅವುಗಳ ದ್ರವ್ಯರಾಶಿ ಕಡಿಮೆ. ಅದು ಹಗುರವಾದ ಶಿಲಾ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಅಲ್ಲಿರುವಂಥ ಶಿಲಾ ದ್ರವ್ಯಗಳು ಹಗುರವು, ಅದು ಸಿಯಾಲ್ ಅಂತ ಕರೀತಾರೆ. ಇದು ಭೂಮಿಯ ಮೇಲ್ಪದರು. ಭೂಮಿಯ ಮೇಲ್ಮೈ ಮೇಲೆ ಮೇಲ್ಗಡೆ ಸಿಕ್ಕುವಂಥ ಒಂದು ಲೇಯರ್ ಇದೆಯಲ್ಲ, ಭೂಕವಚದ ಮೇಲ್ಪದರು, ಅದು ಸಿಕತದಿಂದ ಮಾಡಲ್ಪಟ್ಟಿದೆ, ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ. ಆ ರೀತಿ ಅಗ್ನಿಶಿಲೆಗಳು, ಪದರು ಶಿಲೆಗಳು, ರೂಪಾಂತರ ಶಿಲೆಗಳು ಕಂಡುಬರ್ತವೆ. ಈ ಮೇಲ್ಪದರಿನಲ್ಲಿ ಕಂಡುಬರುವಂತಹ ಶಿಲೆಗಳು ಯಾವುದು? ಅಗ್ನಿಶಿಲೆಗಳು.
ಪದರು ಶಿಲೆಗಳು, ರೂಪಾಂತರ ಶಿಲೆಗಳು. ಕಾಂಟಿನೆಂಟಲ್ ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ಇಗ್ನಿಯಸ್ ರಾಕ್ಸ್, ಸೆಕೆಂಡರಿ ರಾಕ್ಸ್ ಅಂಡ್ ಮೆಟಾಮಾರ್ಫಿಕ್ ರಾಕ್ಸ್. ಅತ್ಯಂತ ಹಗುರವಾದ ಶಿಲಾ ಪದಾರ್ಥಗಳು ಕಂಡುಬರುವುದು ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಪದರಿನಲ್ಲಿ. ಆ ರೀತಿ ಇಟ್ ವೇರೀಸ್ ಅಪ್ ಟು 30 ಕಿಲೋಮೀಟರ್, 40 ಕಿಲೋಮೀಟರ್, 60 ಕಿಲೋಮೀಟರ್, ಅಪ್ ಟು ಮ್ಯಾಕ್ಸಿಮಮ್ 60 ಕಿಲೋಮೀಟರ್ ಅಂಡರ್ ಹೈಯೆಸ್ಟ್ ಮೌಂಟೇನ್ ಪೀಕ್ಸ್. ಅತ್ಯುನ್ನತ ಪರ್ವತ ಶ್ರೇಣಿಗಳ ಲೆಕ್ಕಕ್ಕೆ ತಗೊಂಡ್ರೆ ಸಿಯಾಲ್ ಕ್ರಸ್ಟ್ ಒಂದು 60 ಕಿಲೋಮೀಟರ್ ತನಕ ಹೋಗ್ತದೆ. ಆ ನಂತರ ಏನು ಆಳ ಸಮುದ್ರಗಳು, ಮಹಾಸಾಗರಗಳು ಅದರ ಅಡಿಯಲ್ಲಿ ಕಂಡು ಬರ್ತದೆ. ಆ ಲೇಯರ್ ಇದೆಯಲ್ಲ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಅದು ಸೀಮಾ, ಸಿಲಿಕಾ ಪ್ಲಸ್ ಮ್ಯಾಗ್ನೀಷಿಯಂ, ಸಾಗರಿಕ ಕವಚವು ಕಾಂಟಿನೆಂಟಲ್ ಕ್ರಸ್ಟ್ ಸಿಯಾಲ್, ಓಷನಿಕ್ ಕ್ರಸ್ಟ್ ಸೀಮಾ ಅಥವಾ ಸಿಲಿಕಾ ಪ್ಲಸ್ ಮ್ಯಾಗ್ನೀಷಿಯಮ್, ಮರಳಿನ ಅಂಶ ಪ್ಲಸ್ ಮ್ಯಾಗ್ನೀಷಿಯಮ್. ಕೆಳಸ್ತರವು ಸಿಯಾಲಿನ ಅಡಿಯಲ್ಲಿ, ಮೇಲ್ಪದರಿನ ಅಡಿಯಲ್ಲಿ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಸೀಮಾದಿಂದ ಮಾಡಲ್ಪಟ್ಟಿದೆ. ಸಿಲಿಕಾದ ಸಾಂದ್ರತೆ, ಇಲ್ಲಿ ಸಿಯಾಲಿನ ಸಾಂದ್ರತೆ 2.7 ಆದರೆ ಇಲ್ಲಿ 3, 3.5, 5 ತನಕ ಹೋಗ್ತದೆ. ಸಾಗರಿಕ ಕವಚವು ಭಾರ, ಖಂಡಾಂತರ ಕವಚವು ಸಾಗರಿಕ ಕವಚದ ಮೇಲೆ ತೇಲ್ತದೆ ಅಂತ ಹೇಳ್ತಾರೆ. ಖಂಡಾಂತರ ಕವಚವು ಸಾಗರಿಕ ಕವಚದ ಮೇಲೆ ತೇಲ್ತದೆ ಅಂತ ಹೇಳ್ತಾರೆ. ಕಾಂಟಿನೆಂಟಲ್ ಕ್ರೋಸ್ಟ್ ಈಸ್ ಫ್ಲೋಟಿಂಗ್ ಆನ್ ಓಷನಿಕ್ ಕ್ರೋಸ್ಟ್. ಯಾಕೆಂದ್ರೆ ಸಿಯಾಲಿಗಿಂತ ಸೀಮಾ ಭಾರ, ಸಿಯಾಲ್ ಹಗುರವಾದದ್ದು ಭಾರವಾದದ್ರ ಮೇಲೆ ತೇಲಬೇಕು. ಸೊ ಕಾಂಟಿನೆಂಟಲ್ ಕ್ರಸ್ಟ್ ಈಸ್ ಫ್ಲೋಟಿಂಗ್ ಆನ್ ಸೀಮಾ ಆರ್ ಓಷನಿಕ್ ಕ್ರಸ್ಟ್, ಸಿಯಾಲ್ ಈಸ್ ಫ್ಲೋಟಿಂಗ್ ಆನ್ ಸೀಮಾ. ಆ ರೀತಿ ಇದು 5 ಕಿಲೋಮೀಟರ್ ಬಿಡುತ್ತನ್ನು ಹೊಂದಿರ್ತದೆ. 2.953 ಹೀಗೆ ಡೆನ್ಸಿಟಿ ಇರ್ತದೆ. ಅದರ ಭಾರ, ದ್ರವ್ಯರಾಶಿ ಘನ ಚದರ ಸೆಂಟಿಮೀಟರ್ಗೆ 2.95 ಗ್ರಾಮ್ ಇರ್ತದೆ. ಇದು ಹೆಚ್ಚು ಸಾಂದ್ರವಾಗಿದೆ, ಇದು ಭಾರವಾಗಿದೆ. ಈ 2 ಲೇಯರ್ ನಡುವೆ, ಸಿಯಾಲ್ ಮತ್ತು ಸೀಮಾದ ನಡುವೆ, ಸಿಯಾಲ್ ಮತ್ತು ಸೀಮಾ ನಡುವೆ ಒಂದು ವಲಯ ಇದೆ, ಒಂದು ತೆಳ್ಳನೆಯ ಲೇಯರ್ ಇದೆ. ಅದನ್ನು ಕಾನ್ರಾಡ್ ಲೇಯರ್ ಅಂತ ಕರೀತಾರೆ. ಕಾನ್ರಾಡ್ ಲೇಯರ್, ದ ನ್ಯಾರೋ ಆರ್ ದಿ ಥಿನ್ ಲೇಯರ್ ಬಿಟ್ವೀನ್ ಸಿಯಾಲ್ and seema is called as Conrad. It is a transition zone. It is made up of rocks. It separates Sial from Seema. It is the transitional zone. Sial and Seema begins. That area, that zone is called as Conrad layer. ಸಿಯಾಲ್ ಮತ್ತು ಸೀಮಾವನ್ನು ಬೇರ್ಪಡಿಸುವ ಒಂದು ತೆಳ್ಳನ ವಲಯ, ತೆಳ್ಳಗಿನ ಶಿಲೆಗಳ ವಲಯ, ಸ್ಥಿತ್ಯಂತರ ವಲಯ, ಟ್ರಾನ್ಸಿಷನ್ ಝೋನ್ ಇಸ್ ಕಾಲ್ಡ್ ಎಸ್ ಕಾನ್ರಾಡ್. ಆ ರೀತಿ. ಆ ನಂತರ ಸಿಯಾಲ್ ಮತ್ತು ಸೀಮಾ ಇವೆರಡು ಮೇಲ್ಪದರಿನಲ್ಲಿ ಒಂದು ವಿಭಾಗ, ಅತ್ಯಂತ ಮೇಲ್ಗಡೆ ಸಿಯಾಲು, ಅದರ ಕೆಳಗಡೆ ಸೀಮಾ. ಆ ನಂತರ ಬರುವುದು ಪೈರೋಸ್ಪಿಯರು, ಮ್ಯಾಂಟ್ಲು. ಈ ಲಿಥೋಸ್ಫಿಯರ್ ಇದೆಯಲ್ಲ, ಇದು ಘನ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಕಲ್ಲು ವಿಭಜನೆಗೊಂಡು ಮಣ್ಣು, ಬೇರೆ ಬೇರೆ ಥರದ ಶಿಲೆಗಳಿವೆ. ಸಾಮಾನ್ಯವಾಗಿ ಲಿಥೋಸ್ಫಿಯರ್ನಲ್ಲಿ 95% ಅಗ್ನಿಶಿಲೆಗಳಿರ್ತವೆ. ಲಿಥೋಸ್ಫಿಯರ್ ಇಸ್ ಮೇಡ್ ಅಪ್ ಆಫ್ igneous rocks. Nearly 95% of the rocks are igneous and 5% sedimentary and metamorphic rocks. ಕೇವಲ 5% ಅಷ್ಟು ದ್ವಿತೀಯಕ ಮತ್ತು ರೂಪಾಂತರ ಶಿಲೆಗಳಿರ್ತವೆ. ಆ ನಂತರ ಬರುವುದು ಪೈರೋಸ್ಪಿಯರ್, ಮ್ಯಾಂಟ್ಲ್, ಮಿಶ್ರಗೋಳ. ಇದು ಹೇಗಿರ್ತದೆ? ಇದರ ದ್ರವ್ಯರಾಶಿ ಹೆಚ್ಚು ಅಥವಾ ಸಾಂದ್ರತೆ ಹೆಚ್ಚು. ಇಟ್ ಈಸ್ ಹೆವಿಯರ್ ದ್ಯಾನ್ ಲಿಥೋಸ್ಪಿಯರ್. ಪೈರೋಸ್ಪಿಯರ್ ಈಸ್ ಹೆವಿಯರ್ ದ್ಯಾನ್ ಲಿಥೋಸ್ಪಿಯರ್. ಮೇಲಿನ ಒತ್ತಡ, ಉಷ್ಣತೆ ಇವುಗಳಿಂದ ಏನೋ ಇವುಗಳ ಸಾಂದ್ರತೆ ಹೆಚ್ಚು, ಇವುಗಳ ಚದರ್ ಸೆಂಟಿಮೀಟರ್ ದ್ರವ್ಯರಾಶಿ ಹೆಚ್ಚು, ಘನ ಚದರ್ ಸೆಂಟಿಮೀಟರ್ ದ್ರವ್ಯರಾಶಿ ಹೆಚ್ಚು, ಇವು ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರ್ತವೆ. ಈ ಲೇಯರು ಮತ್ತು ಈ ಲೇಯರು ಯಾವುದು ಮಿಶ್ರಗೋಳ ಮತ್ತು ಶಿಲಾಗೋಳವನ್ನು ಬೇರ್ಪಡಿಸುವ ವಲಯವನ್ನ ಮೋನೋವಿಸಿಕ್ ಅಂತ ಕರೀತಾರೆ. ದ ಲೇಯರ್ ಬಿಟ್ವೀನ್ ಲಿಥೋಸ್ಫಿಯರ್ or crust and mantle is called as
ಮೊರೊವಿಸಿಕ್ ಲೇಯರ್. ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸುವ ವಲಯ ಮೊರೊವಿಸಿಕ್ ಲೇಯರ್. The transitional zone between lithosphere and pyrosphere is called as Morovicic layer, Morovicic discontinuity. It is a thin zone of rocks which separates lithosphere from pyrosphere. It is a transition zone. It is a layer made up of rocks, heavy rocks, which separate lithosphere from pyrosphere. Lithosphere ends, pyrosphere begins. That layer is called as Morovicic layer. ಮೊರೊವಿಸಿಕ್ ಲೇಯರ್ ಅಂದ್ರೆ ಏನು? ಮೊಹೋ ವಲಯ ಅಂದ್ರೆ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸುವಂತ ಶಿಲೆಗಳ ವಲಯ, ಶಿಲಾದ್ರವ್ಯಗಳ ವಲಯ. ಅದನ್ನು ಮೊಹೋ ಲೇಯರ್ ಅಥವಾ ಮೊರೊವಿಸಿಕ್ ಲೇಯರ್ ಅಂತ ಕರೀತಾರೆ. ಆ ರೀತಿ ಕ್ರಸ್ಟ್ ಮತ್ತು ಮ್ಯಾಂಟಲ್ ನಡುವೆ ಇದು ಬಂತು. ಸಾಮಾನ್ಯವಾಗಿ ಕ್ರಸ್ಟ್ ಅಂದ್ರೆ ಒಂದು 60 ಕಿಲೋಮೀಟರ್ ಆಳಕ್ಕೆ ಹೋಗ್ತದೆ, ಖಂಡಾಂತರ ಕ್ರಸ್ಟ್. ಓಷನಿಕ್ ಕ್ರಸ್ಟ್ ಒಂದು 5 ಕಿಲೋಮೀಟರ್ ಕೆಳಗೆ ಹೋಗ್ತದೆ. ಬಿಲೋ ದ್ಯಾಟ್, below 60 kilometers from the continents, below the continents, below 5 kilometers below the ocean, the layer is mantle, ಮಿಶ್ರಗೋಳ. ಇದರ ಡೆಪ್ತ್ ಎಷ್ಟು? up to 2900 kilometers. In the last period we have seen it in the diagram. 3 ಲೇಯರ್ ಅನ್ನು ನಾನು ನಿಮಗೆ ಚಿತ್ರ ಹಾಕಿ ತೋರಿಸಿದ್ದೇನೆ. ಡಯಾಗ್ರಾಮ್ ಅನ್ನು ನೋಡಿದ್ದೀರಿ, ನೀವು ಮ್ಯಾಪ್ ಅನ್ನು ನೋಡಿದ್ದೀರಿ. 2900 ಕಿಲೋಮೀಟರ್ ಆಳದವರೆಗೆ ಮ್ಯಾಂಟ್ಲ್, ಪೈರೋಸ್ಪಿಯರ್, ಮಿಶ್ರಗೋಳ. ಇದಕ್ಕೆ ಟೆಂಪರೇಚರ್ ಹೆಚ್ಚು. ಇಲ್ಲಿ ಸಾಂದ್ರತೆ ಎಷ್ಟು? ಶಿಲಾವಸ್ತುಗಳ ಸಾಂದ್ರತೆ 3.3 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ದ ಸ್ಪೆಸಿಫಿಕ್ ಗ್ರಾವಿಟಿ ಆರ್ ಡೆನ್ಸಿಟಿ ಈಸ್ 3.3 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಶಿಲಾದ್ರವ್ಯಗಳ ಸಾಂದ್ರತೆ 3.3 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಒಂದು ಘನ ಸೆಂಟಿಮೀಟರ್ಗೆ 3.3. ಅಲ್ಲಿಂದ ಇಟ್ ವೇರೀಸ್ ಅಪ್ ಟು 5.7 ಗ್ರಾಮ್. 3.3ರಿಂದ 5.7 ಗ್ರಾಮ್ ತನಕ ಹೋಗ್ತದೆ ಅದರ ಸಾಂದ್ರತೆ. ಇದು ಭಾಗಶಃ ದ್ರವ. ಉಷ್ಣತೆ ಹೆಚ್ಚುತ್ತದೆ ಆಳಕ್ಕೆ ಹೋದಾಗೆ. ಹೀಗಾಗಿ ಏನಿದು? ಇಟ್ ಈಸ್ ನಾಟ್ ಇನ್ ಸಾಲಿಡ್ ಸ್ಟೇಟ್. ರಾಕ್ಸ್ ಆರ್ ಇನ್ ಮೋಲ್ಟನ್ ಸ್ಟೇಜ್. ಇಟ್ ಈಸ್ ಮೆಲ್ಟ್ ಆಗಿದೆ, ಅದು ಮೆಲ್ಟ್ ಆಗೋಗಿದೆ. ಅದು ಶಿಲಾ ಪಾಕ ಆಗಿದೆ. ಅದು ಶಿಲೆಗಳಲ್ಲ, ಘನ ಶಿಲೆಗಳಲ್ಲ, ಗಟ್ಟಿ ಶಿಲೆಗಳಲ್ಲ. ಅದು ಶಿಲೆಗಳು ದ್ರವಿಸಿದ ಸ್ಥಿತಿಯಲ್ಲಿ ಇದೆ. ಶಿಲಾಪಾಕ ಅಂತ ಕರೀತಾರೆ ಅದಕ್ಕೆ. ಆ ರೀತಿ ಭಾಗಶಃ ದ್ರವ, ಪಾರ್ಷಿಯಲ್ ಲಿಕ್ವಿಡ್, ಪಾರ್ಷಿಯಲ್ ಸಾಲಿಡ್. ಇಟ್ ಈಸ್ ನೀದರ್ ಸಾಲಿಡ್ ನೀದರ್ ಲಿಕ್ವಿಡ್. ಒಂದು ಆ ರೀತಿ ಸ್ಟೇಜಲ್ಲಿ ಇರ್ತದೆ. ಪೂರ್ತಿ ಘನನೂ ಅಲ್ಲ, ದ್ರವನೂ ಅಲ್ಲ, ದ್ರವಿಸಿದ ಸ್ಥಿತಿ, ಮೇಣದ ಸ್ಥಿತಿ. ಅದಕ್ಕಾಗಿ ಅದನ್ನು ಮ್ಯಾಂಟ್ಲ್ ಅಂತ ಕರೆದ್ರು. ಇಟ್ ಈಸ್ ನೈದರ್ ಸಾಲಿಡ್ ನಾಟ್ ಲಿಕ್ವಿಡ್. ಇಟ್ ಈಸ್ ಇನ್ ದ ಮಿಡ್ಲ್ ಸ್ಟೇಜ್, ಇಟ್ ಈಸ್ ಇನ್ ದ ಮೆಲ್ಟೆಡ್ ಸ್ಟೇಜ್, ಇಟ್ ಈಸ್ ಇನ್ ದ ಮೋಲ್ಟನ್ ಸ್ಟೇಜ್. ಶಿಲಾಪಾಕ. ಇಟ್ ಈಸ್ ಮೇಡ್ ಅಪ್ ಆಫ್ ಮೇನ್ಲಿ ಮ್ಯಾಂಗನೀಸ್, ಐರನ್, ಭಾರವಾದ ಖನಿಜಗಳು, ಭಾರವಾದ ಮೂಲ ವಸ್ತುಗಳು, ಸಂಯುಕ್ತ ವಸ್ತುಗಳು. ಎಲಿಮೆಂಟ್ಸ್ ಅಂಡ್ ಕಂಪೌಂಡ್ಸ್ ಆರ್ ಹೆವಿ. ಕೆಮಿಕಲ್ ಕಂಪೋಸಿಷನ್, their structure is heavy. It is made up of manganese, iron, ಅಲಿವಿನ್. ಆ ರೀತಿ ಖನಿಜಗಳಿಂದ ಮಾಡಲ್ಪಟ್ಟಿರ್ತದೆ. ಮ್ಯಾಂಟ್ಲ್ ಇದೆಯಲ್ಲ, ಭಾರವಾದ ಶಿಲಾವಸ್ತುಗಳು. ಅಲ್ಲಿ ಕಂಡುಬರುವಂತಹ ಮೂಲ ವಸ್ತುಗಳು, ಸಂಯುಕ್ತ ವಸ್ತುಗಳು, ದ್ರವ್ಯರಾಶಿ ಹೆಚ್ಚು. ಅವುಗಳ ರಚನೆ ಸಂಯೋಜನೆ ಹಾಗಿರ್ತದೆ. ಮ್ಯಾಂಗನೀಸು, ಕಬ್ಬಿಣ, ಅಲಿವಿನ್ ಇವುಗಳಿಂದ ಮಾಡಲ್ಪಟ್ಟಿರ್ತದೆ. ಇವುಗಳ ಸಾಂದ್ರತೆ ಹೆಚ್ಚು ಅಂದರೆ ದ್ರವ್ಯರಾಶಿ ಹೆಚ್ಚಂತೆ ಅರ್ಥ. ಮೇಲಿನ ಒತ್ತಡ, ಅದಕ್ಕಾಗಿ ಅದೇನು ಮಾಡ್ತದೆ? ಅದನ್ನು ಪೂರ್ತಿ ದ್ರವ ಸ್ಥಿತಿಯಲ್ಲಿ ಇಡ್ಲಿಕ್ಕೆ ಬಿಡುವುದಿಲ್ಲ. ಉಷ್ಣತೆ ಏನು ಮಾಡ್ತದೆ? ಅದನ್ನು ದ್ರವಿಸ್ತದೆ. ಟೆಂಪರೇಚರ್ ಮೆಲ್ಟ್ಸ್, ಬಟ್ ದ ಪ್ರೆಷರ್ ಬೈ ದ ಅಪ್ಪರ್ ಲೇಯರ್ ಇಟ್ ಡಸ್ ನಾಟ್ ಲೀಡ್ ಟು ಬಿ ಮೆಲ್ಟೆಡ್. ಪೂರ್ತಿ ದ್ರವಿಸಲಿಕ್ಕೆ ಬಿಡುವುದಿಲ್ಲ ಅದನ್ನು. ಮೇಲಿನ ಒತ್ತಡದಿಂದ ಏನಾಗ್ತದೆ? ಅದು ಪೂರ್ತಿ ದ್ರವ ಆಗಲಿಕ್ಕೆ ಬಿಡುವುದಿಲ್ಲ. ಉಷ್ಣತೆ ಕೆಳಗೆ ಹೋದಂಗೆ ಹೆಚ್ಚಾಗ್ತದೆ, ಮೆಲ್ಟ್ ಆಗಬೇಕು ಅದು ಪೂರ್ತಿಯಾಗಿ. ಆದರೆ ಪ್ರೆಷರ್ ಕೂಡ ಇದೆಯಲ್ಲ, ಮೇಲಿನ ಶಿಲಾಸ್ತರಗಳ ಪ್ರೆಷರ್ ಬೈ ದಿ ಕ್ರಸ್ಟ್
ಮೇಲಿನ ಕವಚದ ಒತ್ತಡದಿಂದ ಏನಾಗ್ತದೆ, ಅದು ಪೂರ್ತಿಯಾಗಿ ದ್ರವ ಆಗುವುದಿಲ್ಲ, ಅದು ದ್ರವಿಸಿದ ಸ್ಥಿತಿ. ಆ ಕಡೆ ಪೂರ್ತಿ ಘನನೂ ಅಲ್ಲ ದ್ರವನೂ ಅಲ್ಲ, ಮೇಣದ ರೂಪದಲ್ಲಿ ಕಂಡು ಬರ್ತದೆ. ಆ ರೀತಿ ಪಾಕ, ಶಿಲಾಪಾಕ. ಅಪ್ಪರ್ ಮೆಂಟ್ಲ್, ಲೋವರ್ ಮೆಂಟ್ಲ್ ಅಂತ ಕರೀತಾರೆ. ಮೆಂಟ್ಲಲ್ಲಿ ಎರಡು ಭಾಗ ಮಾಡಿದರು. ಪದರಿಗೆ ಅಪ್ಪರ್ ಮೆಂಟ್ಲ್, ಕೆಳಭಾಗಕ್ಕೆ ಲೋವರ್ ಮೆಂಟ್ಲು, ಮೇಲ್ಪದರು ಕೆಳಪದರು. ಅಪ್ಪರ್ ಮೆಂಟ್ಲನ್ನ ಎಸ್ತನೋಸ್ಫಿಯರ್ ಅಂತ ಕೂಡ ಕರೀತಾರೆ. ಅಪ್ಪರ್ ಮೆಂಟ್ಲನ್ನ ಏನು ಕರೀತಾರೆ? ಅಪ್ಪರ್ ಮೆಂಟ್ಲನ್ನ ಎಸ್ತೋನೋಸ್ಫಿಯರ್ ಅಂತ ಕೂಡ ಕರೀತಾರೆ. ಮ್ಯಾಂಟ್ಲನ್ನ ಎರಡು ಲೇಯರ್ ಮಾಡಿದ್ರು. ಮ್ಯಾಂಟ್ಲ್ ಇಸ್ ಕ್ಲಾಸಿಫೈಡ್ ಇಂಟು 2 layers. One is ಎಸ್ತನೋಸ್ಫಿಯರ್, ಮೇಲ್ಪದರು. Second one is mesosphere. ಅಪ್ಪರ್ ಮೆಂಟ್ಲು, ಲೋವರ್ ಮೆಂಟ್ಲು. ಮಿಶ್ರಗೋಳವನ್ನು ಎರಡು ವಲಯವಾಗಿ ವಿಂಗಡಿಸಿದರು, ಮೇಲ್ಪದರು ಕೆಳಪದರು. ಅದನ್ನೇ ಅಸ್ತನೋಸ್ಫಿಯರ್ ಮೇಲ್ಪದರು, ಮೆಸೋಸ್ಫಿಯರ್ ಕೆಳಪದರು ಅಂತ ಕರೀತಾರೆ. ಇದು ಶಿಲಾಪಾಕ, ಎಸ್ತನೋಸ್ಫಿಯರ್. ಇದು ಕೂಡ ಹಾಗೆ ಅತಿ ಶಿಲಾಪಾಕದ ಸ್ಥಿತಿಯಲ್ಲಿ ಇರುತ್ತೆ. ಅರ್ಥಕ್ವೇಕ್ಸ್ ಅಂಡ್ ವಾಲ್ಕೆನೋಸ್ ಆರಿಜಿನೇಟ್ ಫ್ರಮ್ ಹಿಯರ್. ಭೂಕಂಪನಗಳು, ಅರ್ಥಕ್ವೇಕ್ಸ್ ಮತ್ತು ಜ್ವಾಲಾಮುಖಿಗಳು, ವಾಲ್ಕೆನೋಸ್ ಆರಿಜಿನ್ ಫ್ರಮ್ ಎಸ್ತನೋಸ್ಫಿಯರ್. ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಉಗಮ ಹೊಂದುವುದು, ಹುಟ್ಟುವುದು ಎಲ್ಲಿ ಕೇಳಿದರೆ ಎಸ್ತನೋಸ್ಫಿಯರ್ ಅಲ್ಲಿ. ಮ್ಯಾಂಟಲ್ ಅಥವಾ ಮಿಶ್ರಗೋಳದ ಮೇಲ್ಪದರಿನ ವಲಯದಲ್ಲಿ ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳ ಉಗಮ ಸ್ಥಳ, ಅಲ್ಲಿಂದ ಅವು ಹುಟ್ಟುಕೊಳ್ತವೆ. ಇದೇನಿರ್ತದೆ ಮೆಸೋಸ್ಫಿಯರು, ಇನ್ನೂ ಹೆಚ್ಚು ಭಾರ, ಸಾಂದ್ರತೆ ಇನ್ನೂ ಹೆಚ್ಚು, ಶಿಲಾವಸ್ತುಗಳು ಇನ್ನೂ ಭಾರ. ಅವು ಘನಪಾಕ. ಇದು ಸ್ವಲ್ಪ ತೆಳ್ಳಗಿನ ಪಾಕ, ಇದು ಘನಪಾಕ. ಅಂಟಂಟಾಗಿರುವ ಜಿಗುಟಾಗಿರುವ ಪಾಕಗಳು. ಇದು ಹೆಚ್ಚು, ಇದಕ್ಕಿಂತ ಇದು ಹೆಚ್ಚು ಜಿಗುಟು, ಹೆಚ್ಚು ಭಾರ, ಹೆಚ್ಚು ಅಂಟಂಟು, ಹೆಚ್ಚು ಮೇಣದ ಹಾಗೆ ಕಂಡು ಬರ್ತದೆ. ಇವೆರಡನ್ನ ಪ್ರತ್ಯೇಕಿಸುವಂತ ಒಂದು ಲೇಯರ್ ಇದೆ. ಇವೆರಡು ಆಯ್ತಲ್ಲ, ಆ ರೀತಿ. ಅಲ್ಲಿ ಒಂದು ಸ್ಥಿತ್ಯಂತರ ವಲಯ ಕೂಡ ಕಂಡು ಬರ್ತದೆ. ಒಂದು ಸ್ಥಿತ್ಯಂತರ ವಲಯವನ್ನು ಕೂಡ ಅಲ್ಲಿ ಹೆಸರಿಸ್ತಾರೆ. ಆ ಎರಡು ಮೆಸೋಸ್ಫಿಯರ್ ಮತ್ತು ಈ ಎರಡು ಲೇಯರ್ ಇದೆ, ಅದನ್ನ ರೆಪೆಟ್ಟಿಸೀಮಾ ವಲಯ ಅಂತ ಕರೀತಾರೆ. ದ ಲೇಯರ್ ಬಿಟ್ವೀನ್ ಎಸ್ತನೋಸ್ಫಿಯರ್ ಅಂಡ್ ಮೆಸೋಸ್ಫಿಯರ್ ಇಸ್ ಕಾಲ್ಡ್ ಆಸ್ ರೆಪೆಟ್ಟಿ ಲೇಯರ್, ರೆಪೆಟ್ಟಿಸೀಮಾ ವಲಯ. ಆ ನಂತರ ಬರುವುದು ಕೇಂದ್ರಗೋಳ, ಬೆರಿಸ್ಫಿಯರ್. ಕೇಂದ್ರಗೋಳ ತೀರ ಒಳಭಾಗದಲ್ಲಿ ಕಂಡು ಬರುವುದು ಬೆರಿಸ್ಫಿಯರ್, ಕೇಂದ್ರಗೋಳ. ಭೂಮಿಯ ಗರ್ಭಭಾಗ ಅಂತ ಹೇಳ್ಬಹುದು ನಾವು ಇದನ್ನು, ತೀರ ಒಳಗಡೆ ಇರುವುದು. ಔಟರ್ ಕೋರ್, ಒಳ ಕೇಂದ್ರಗೋಳ. ಇನ್ನರ್ ಕೋರ್, ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ. ಔಟರ್ ಕೋರ್, ಇನ್ನರ್ ಕೋರ್. ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ ಅಂತ ಕರೀತಾರೆ. ಆ ರೀತಿ ಈ ಪೈರೋಸ್ಫಿಯರ್ ಮತ್ತು ಬೆರಿಸ್ಫಿಯರ್ ಅಥವಾ ಮ್ಯಾಂಟ್ಲ್ ಮತ್ತು ಕೋರಿನ ನಡುವೆ ಒಂದು ಸ್ಥಿತ್ಯಂತರ ವಲಯ ಇದೆ, ಟ್ರಾನ್ಸಿಷನ್ ಝೋನ್. ಅದನ್ನು ಗುಟೆನ್ಬರ್ಗ್ ಲೇಯರ್ ಅಂತ ಕರೀತಾರೆ. ದ ಲೇಯರ್ ಬಿಟ್ವೀನ್ ಪೈರೋಸ್ಫಿಯರ್ ಅಂಡ್ ಬೆರಿಸ್ಫಿಯರ್ ಇಸ್ ಕಾಲ್ಡ್ ಆಸ್ ಗುಟೆನ್ಬರ್ಗ್ ಲೇಯರ್. This is the transition zone between ಪೈರೋಸ್ಫಿಯರ್ ಅಂಡ್ ಬೆರಿಸ್ಫಿಯರ್. ಮಿಶ್ರಗೋಳ ಮತ್ತು ಕೇಂದ್ರಗೋಳದ ನಡುವೆ ಕಂಡು ಬರುವಂತಹ ಒಂದು ಸ್ಥಿತ್ಯಂತರ ವಲಯವನ್ನ ಗುಟೆನ್ಬರ್ಗ್ ಲೇಯರ್ ಅಂತ ಕರೀತಾರೆ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ಬೆರಿಸ್ಫಿಯರ್ ನಿಪೆ. ದಿಸ್ ಈಸ್ ಮೇಡ್ ಅಪ್ ಆಫ್ ನಿಪೆ, ನಿಕ್ಕಲ್ ಪ್ಲಸ್ ಫೆರಸ್. ಅತಿ ಭಾರವಾದ ಮೂಲ ವಸ್ತುಗಳು, ಲೋಹಗಳು, ನಿಕೆಲ್ ಮತ್ತು ಪೆರಸ್, ನಿಕೆಲ್ ಮತ್ತು ಕಬ್ಬಿಣ. ನಿಕೆಲ್ ಕೂಡ ಭಾರವಾದ ಲೋಹ, ಕಬ್ಬಿಣ ಕೂಡ ಭಾರವಾದ ಲೋಹ. 11 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್, 11 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಇಸ್ ದ ಡೆನ್ಸಿಟಿ. ಇನ್ನರ್ ಕೋರ್ ಹೋದ್ರೆ 13ರ ತನಕ ಹೋಗ್ತದೆ. ಇಟ್ ರೀಚಸ್ ಅಪ್ ಟು 13 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ದ ಗ್ರಾವಿಟಿ ಇಸ್ ಮೋರ್.
ದ ಸ್ಪೆಸಿಫಿಕ್ ಗ್ರಾವಿಟಿ ಇಸ್ ಮೋರ್, ಡೆನ್ಸಿಟಿ ಇಸ್ ಮೋರ್, ಟೆಂಪರೇಚರ್ ಇಸ್ ಮೋರ್, ಪ್ರೆಷರ್ ಇಸ್ ಮೋರ್. ಹೀಗಾಗಿ ಏನಾಗ್ತದೆ, ಶಿಲಾವಸ್ತುಗಳು ಹೆಚ್ಚು ಭಾರ, ಅವುಗಳ ದ್ರವ್ಯರಾಶಿ ಹೆಚ್ಚು, ಘನ ಸೆಂಟಿಮೀಟ್ರಿಗೆ ಅವುಗಳ ಭಾರ ಹೆಚ್ಚು, ಹೆವಿ ಮೆಟಲ್ಸ್ ಇಂದ ಮಾಡಲ್ಪಟ್ಟಿದೆ ಅದು. ಅಲ್ಲಿ ಕಂಡು ಬರುವಂತಹ ಶಿಲಾಪಾಕ, ಕೊತ್ತನೆ ಕುದಿಯುವ ಶಿಲಾಪಾಕ, ಆ ಕಡೆ ಘನನೂ ಅಲ್ಲ, ದ್ರವನೂ ಅಲ್ಲ, ಅನಿಲನೂ ಅಲ್ಲ, ವಿಸ್ಕಸ್ ಸ್ಟೇಜ್ ಅಂತ ಹೇಳ್ತಾರಲ್ಲ, ವಿಸ್ಕಸ್ ಸ್ಟೇಜ್ನಲ್ಲಿ ಇರ್ತದೆ ಅದು. ಕೊತ್ತನೆ ಕುದಿಯುವ ಸ್ಥಿತಿ, ಅನ್ರೆಸ್ಟೆಡ್, ಅನ್ಸ್ಟೇಬಲ್, ಹೀಗೆ ಕುದಿಸ್ತೇ ಇರ್ತದೆ ಅದು. ಅಷ್ಟು ಉಷ್ಣತೆ, ಅಷ್ಟು ಒತ್ತಡ, ಆ ರೀತಿ ಒಂಥರದ ಅನ್ಸ್ಟೇಬಲ್ ಸಿಚುವೇಶನ್ ಅಲ್ಲಿ ಕಂಡು ಬರ್ತದೆ. ತುಂಬ ಭಾರವಾದ ಶಿಲಾವಸ್ತು ಅದು, ಶಿಲಾದ್ರವ್ಯಗಳು, ಶಿಲಾದ್ರವ ಅದು ಕುದಿಯುವ ಸ್ಥಿತಿಯಲ್ಲಿ ಇರ್ತದೆ, ಬಾಯ್ಲಿಂಗ್. ಸೆಂಟರ್ ಆಫ್ ದಿ ಅರ್ತ್, ದ ಇನ್ನರ್ ಮೋಸ್ಟ್ ಆಫ್ ದಿ ಅರ್ತ್ ಇಸ್ ಲೈಕ್ ಬಾಯ್ಲಿಂಗ್ ಪಾಟ್. ಒಂದು ಕುದಿಯುವ ಪಾತ್ರೆ ಇದ್ದ ಹಾಗೆ ಅದು ಭೂಮಿಯ ಒಳಗಿನ ಭಾಗ ಅಂದರೆ. ಅಲ್ಲಿ ಶಿಲಾಪಾಕಗಳು ಆ ರೀತಿ ಅಷ್ಟು ಉಷ್ಣತೆ, ಇಟ್ ರೀಚಸ್ ಅಪ್ ಟು 6000 ಡಿಗ್ರಿ ಸೆಂಟಿಗ್ರೇಡ್, 6000 ಡಿಗ್ರಿ ಸೆಂಟಿಗ್ರೇಡ್ ತನಕ ಉಷ್ಣತೆ ಹೋಗ್ತದಲ್ಲ. ಹೀಗಾಗಿ ಅಲ್ಲಿ ಏನಾಗ್ತದೆ, ಆ ಉಷ್ಣತೆಯಲ್ಲಿ ಯಾವ ವಸ್ತುವು ಘನ ಸ್ಥಿತಿಯಲ್ಲಿ ಇರುವುದಿಲ್ಲ. ಒತ್ತಡದ ಕಾರಣದಿಂದ ಅದು ಪೂರ ದ್ರವನೂ ಆಗೋದಿಲ್ಲ. ಹೀಗಾಗಿ ಘನನೂ ಅಲ್ಲ, ದ್ರವನೂ ಅಲ್ಲ, ಉಷ್ಣತೆಯಿಂದ ಆವಿಯಾಗುವಿಕೆ, ಆ ರೀತಿಯ ಒಂದು ಸ್ಟೇಜನ್ನು ನಾವು ಭೂಮಿಯ ಕೇಂದ್ರಗೋಳದಲ್ಲಿ ನೋಡುತ್ತೇವೆ. ಭೂಮಿಯ ಗರ್ಭದಲ್ಲಿ ಅಷ್ಟೊಂದು ಅಸ್ಥಿರತೆ, ಅಷ್ಟು ಉಷ್ಣತೆ, ಆ ರೀತಿ 6371 ಕಿಲೋಮೀಟರ್ ತನಕ ಕೋರ್ ಕಂಡು ಬರ್ತದೆ. ಕೇಂದ್ರಗೋಳದ ಆಳ ಅಪ್ ಟು 6371 ಕಿಲೋಮೀಟರ್, ಅಷ್ಟರ ತನಕ ಕೇಂದ್ರಗೋಳವನ್ನು ನೋಡ್ತೇವೆ. ಹೊರ ಕೇಂದ್ರಗೋಳ ಕಠಿಣ ಪದಾರ್ಥ, ಔಟರ್ ಕೋರ್ ಈಸ್ ಮೇಡ್ ಅಪ್ ಆಫ್ ಹಾರ್ಡ್ ರಾಕ್ಸ್, ಶಿಲಾಪಾಕ 5.5 ರಿಂದ 11 ಗ್ರಾಮ್ ತನಕ ಅದರ ಇದಿರ್ತದೆ ಡೆನ್ಸಿಟಿ, 5.5 to 11 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಇನ್ನರ್ ಮೋಸ್ಟ್ ಲೇಯರ್, ಇನ್ನರ್ ಕೋರ್, high temperature, high pressure, not in liquid stage, nor in solid stage, nor in liquid stage, nor in gaseous stage. ಆ ರೀತಿ 2900 to 6000 ಡಿಗ್ರಿ ಟೆಂಪರೇಚರ್ ತನಕ ಹೋಗ್ತದೆ. ಒಳಕೇಂದ್ರಗೋಳದ ವಿಡ್ತು 4980 ರಿಂದ 6371 ಕಿಲೋಮೀಟರ್, ಅಷ್ಟು ಆಳವಾಗಿ ಇರ್ತದೆ ಅದು. 6371 ಕಿಲೋಮೀಟರ್ ತನಕ ಭೂಮಿಯ ಕೇಂದ್ರವನ್ನು ನಾವು ನೋಡುತ್ತೇವೆ. ಹೀಗೆ 3 ವಲಯಗಳಲ್ಲಿ ಭೂಮಿಯನ್ನು ವಿಂಗಡಿಸಿದ್ದಾರೆ. ಔಟರ್ ಕೋರ್, ಇನ್ನರ್ ಕೋರ್, ಅದು ಕೋರಿನ 2 ಭಾಗ, ಒಳ ಕೇಂದ್ರಗೋಳ, ಹೊರ ಕೇಂದ್ರಗೋಳ, ಅಪ್ಪರ್ ಮೆಂಟ್ಲ್, ಲೋವರ್ ಮೆಂಟ್ಲ್, ಮಿಶ್ರಗೋಳದ 2 ವಲಯ, ಓಷನಿಕ್ ಕ್ರಸ್ಟ್, ಕಾಂಟಿನೆಂಟಲ್ ಕ್ರಸ್ಟ್, ಲಿಥೋಸ್ಫಿಯರಿನ 2 ವಲಯ. ಇವೆಲ್ಲ ಭೂಮಿಯ ಒಳಭಾಗಗಳು, ಒಳಗೆ ಇದೆ. ಇವುಗಳ ಅಧ್ಯಯನಕ್ಕೆ ಹೆಲ್ಪ್ ಆಗುವುದು ಅರ್ಥ್ಕ್ವೇಕ್ ವೇವ್ಸ್, ಭೂಕಂಪನದ ಅಲೆಗಳಿವೆಯಲ್ಲ, ಅರ್ಥ್ಕ್ವೇಕ್ ವೇವ್ಸ್ಗಳು ತುಂಬ ಹೆಲ್ಪ್ ಆಗ್ತವೆ. ಭೂಮಿಯ ಅಂತರಾಳವನ್ನು ಅರಿಯಲಿಕ್ಕೆ ಭೂಕಂಪನದ ಅಲೆಗಳು. ಪ್ರೈಮರಿ ವೇವ್ಸ್, ಪ್ರಾಥಮಿಕ ಅಲೆಗಳು, ಪ್ರೈಮರಿ ವೇವ್ಸ್. ಸೆಕೆಂಡರಿ ವೇವ್ಸ್, ದ್ವಿತೀಯಕ ಅಲೆಗಳು. ಸರ್ಫೇಸ್ ವೇವ್ಸ್, ಮೇಲ್ಮೈ ಅಲೆಗಳು. ಒಂದು ಭೂಕಂಪನ ಆಯಿತು, ಭೂಕಂಪನದ ಉಗಮ ಭೂಮಿಯ ಗರ್ಭದಲ್ಲೇ ಇರ್ತದೆ, ಭೂಮಿಯ ಒಳಗೆ ಇರ್ತದೆ. ದ ಸೆಂಟರ್ ಆರ್ ದ ಒರಿಜಿನ್ ಆಫ್ ದ ಅರ್ಥ್ಕ್ವೇಕ್ ಇಸ್ ಇನ್ ದ ಇನ್ಸೈಡ್ ದ್ಯಾರ್, ಇನ್ ದ ಇಂಟೀರಿಯರ್ ಆಫ್ ದ್ಯಾರ್. ಭೂಕಂಪನ ಹುಟ್ಟುವುದು, ಉಗಮ ಆಗುವುದು ಭೂಮಿಯ ಒಳಗೆ, ಭೂಮಿಯ ಅಂತರಾಳದಲ್ಲಿ. ಆವಾಗ ಬೇರೆ ಬೇರೆ ಪ್ರಕಾರದ ಅಲೆಗಳು ಹೊರಗೆ ಬರ್ತವೆ. ಎಕ್ಸೆಂಟ್ರಿಕ್ ವೇವ್ಸ್, ಏಕಕೇಂದ್ರವರ್ತದ ಅಲೆಗಳು. ಏಕಕೇಂದ್ರವರ್ತ ಹೇಗಿರ್ತದೆ, ಏಕಕೇಂದ್ರ ಹೊಂದಿರುವಂಥ ಅಲೆಗಳು. ಪ್ರಶಾಂತವಾದ ಒಂದು ಕೊಳ ಅಥವಾ ನೀರಿನ ಸರೋವರದಲ್ಲಿ ಒಂದು ಕಲ್ಲನ್ನು ಎಸೆದಾಗ ಹೇಗೆ ಸುತ್ತಲೂ ಅಲೆಗಳು ರೀತಿಯಲ್ಲಿ ನೀರು ಚಲಿಸ್ತದೋ, ಅಲೆಗಳು ಸೃಷ್ಟಿ ಆಗ್ತವೋ, ಹಾಗೆ ಒಂದು ಭೂಕಂಪನ ಆಯಿತು ಅಂದರೆ ಅಲೆಗಳು ಉಂಟಾಗ್ತವೆ. ಭೂಮಿಯ ಕಣಗಳು, ಮೆಟೀರಿಯಲ್ಸ್, ಪಾರ್ಟಿಕಲ್ಸ್ ಆಫ್ ದಿ ಮೆಟೀರಿಯಲ್ಸ್ ಮೂವ್ ಲೈಕ್ ವೇವ್ಸ್. ಕಣಗಳು ಅಲೆಗಳೋಪಾದಿಯಲ್ಲಿ ಚಲಿಸ್ತಾ ಹೋಗ್ತವೆ. ಆ ಅಲೆಗಳನ್ನು 3 ರೀತಿಯಲ್ಲಿ ವಿಂಗಡಿಸ್ತಾರೆ. ಪ್ರೈಮರಿ ವೇವ್ಸ್ ಅಥವಾ ಲಾಂಜಿಟ್ಯೂಡಿನಲ್ ವೇವ್ಸ್, ನೀಳ ಅಲೆಗಳು. ಸೆಕೆಂಡರಿ ವೇವ್ಸ್, ದ್ವಿತೀಯಕ ಅಲೆಗಳು. ಸರ್ಫೇಸ್ ವೇವ್ಸ್, ಮೇಲ್ಮೈ ಅಲೆಗಳು. ಒಂದು ಭೂಕಂಪನ ಆಯಿತು ಅಂತ ಆದರೆ 3 ಪ್ರಕಾರದ ಅಲೆಗಳು. ಪ್ರೈಮರಿ ವೇವ್ಸ್, ಪ್ರಾಥಮಿಕ ಅಲೆಗಳು, ನೀಳ ಅಲೆಗಳು, ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಅವುಗಳು ಯಾವ ರೀತಿ ಇರ್ತದೆ? ಭೂಕಂಪನದ ಅಲೆಗಳು ಈ ರೀತಿ ಕಂಡು ಬರ್ತವೆ.
ಪ್ರಾಥಮಿಕ ಅಲೆಗಳು ಅಥವಾ ಅದನ್ನು ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಇವು ಪ್ರೈಮರಿ ವೇವ್ಸ್, ಪಿ ವೇವ್ಸ್. ಇವು ಸೆಕೆಂಡರಿ ವೇವ್ಸ್, ಇವು ಸರ್ಫೇಸ್ ವೇವ್ಸ್. ಇದನ್ನೇ ಪಿ ವೇವ್ಸ್, ಎಸ್ ವೇವ್ಸ್ ಮತ್ತು ಎಲ್ ವೇವ್ಸ್ ಅಂತ ಕರೀತಾರೆ. ದೇ ಆರ್ ನೇಮ್ಡ್ ಇನ್ ಶಾರ್ಟ್ alphabetical names, PSL. ಇವೇ ನೀವು ಪ್ರೈಮರಿ ವೇವ್ಗಳು, ಪ್ರಾಥಮಿಕ ಅಲೆಗಳು. ಇವು ದ್ವಿತೀಯ ಅಲೆಗಳು, ಇವು ಮೇಲ್ಮೈ ಅಲೆಗಳು. ಭೂಕಂಪನ ಆದಾಗ ಭೂಮಿಯ ಕೇಂದ್ರದಲ್ಲಿ, ಭೂಕಂಪನ ಕೇಂದ್ರ, ಸೆಂಟರ್ ಆಫ್ ದಿ ಅರ್ಥಕ್ವೇಕ್, ದ ಒರಿಜಿನ್ ಆಫ್ ದಿ ಅರ್ಥಕ್ವೇಕ್, ದಟ್ ಈಸ್ ಕಾಲ್ಡ್ ಎಸ್ ಫೋಕಸ್. ಭೂಕಂಪಕ್ಕೆ ಒಂದು ಕೇಂದ್ರ ಇರ್ತದೆ, ಒಳಗೆ ಇರ್ತದೆ, ಭೂಮಿಯ ಒಳಗೆ. ಭೂಮಿ ಹುಟ್ಟುವಂಥ ಒಂದು ಸ್ಥಳ ಫೋಕಸ್, ಭೂಕಂಪ ನಾಭಿ. ಇಟ್ ಈಸ್ ಕಾಲ್ಡ್ ಆಸ್ ಹೈಪೋಸೆಂಟರ್. ಇಟ್ ಈಸ್ ದ ಪ್ಲೇಸ್ ವೇರ್ ಅರ್ಥಕ್ವೇಕ್ ಒರಿಜಿನೇಟ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಫೋಕಸ್ ಆರ್ ಹೈಪೋಸೆಂಟರ್. ಅಲ್ಲಿಂದ ಅಲೆಗಳು ಹೊರಗೆ ಬಿಡುತ್ತವೆ, ಏಕಕೇಂದ್ರ ವೃತ್ತದ ಅಲೆಗಳು. ಅಲೆಗಳು ಚದುರ್ತಾ ವಿಸ್ತರಿಸ್ಕೊಳ್ತಾ ವ್ಯಾಪಿಸ್ಕೊಳ್ತಾ ಸರಿ ಭೂಕಂಪನಾಭಿ ಮೇಲ್ಗಡೆ ಲಂಬವಾಗಿ ಮೇಲೆ ಪರ್ಪೆಂಡಿಕ್ಯುಲರ್ಲಿ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಆನ್ ದಿ ಅಬವ್ ಆಫ್ ದಿ ಅರ್ತ್ ಸರ್ಫೇಸ್, ಅಲ್ಲಿ ಅದು ಬಂದು ಮುಟ್ತದೆ. ಎಲ್ಲ ಅಲೆಗಳು ಬಂದಲ್ಲಿ ಮುಟ್ತವೆ. ಅದನ್ನು ಹೊರ ಕೇಂದ್ರ ಅಂತ ಕರೀತಾರೆ, ಎಪಿ ಸೆಂಟರ್. ಫೋಕಸ್ ಅಂದ್ರೆ ಭೂಮಿಯ ಒಳಗಿನ ಭೂಕಂಪನ ಉಗಮ ಆಗ್ತದೆ ಅಲ್ಲ, ಉಗಮದ ಕೇಂದ್ರ ಫೋಕಸ್, ಭೂಕಂಪನಾಭಿ ಅಥವಾ ಹೈಪೋಸೆಂಟರ್. ಅಲೆಗಳು ಹೊರಡ್ತವೆ, ಏಕಕೇಂದ್ರ ವೃತ್ತಗಳು ಹೊರಡ್ತವೆ. ಎಲ್ಲಾ ಅಲೆಗಳು ಬಂದು ರೀಚ್ ಆಗೋದು ಭೂಕಂಪನಾಭಿ ಸಮ ಮೇಲ್ಗಡೆ ಲಂಬ, ಪರ್ಪೆಂಡಿಕ್ಯುಲರ್ಲಿ ಅಬವ್. ಅದನ್ನ ಎಪಿಸೆಂಟರ್, ಹೊರ ಕೇಂದ್ರ ಅಂತ ಕರೀತಾರೆ. ಪ್ರೈಮರಿ ವೇವ್ಸ್ ಫಸ್ಟಿಗೆ ಒರಿಜಿನೇಟ್ ಆಗ್ತದೆ, ನೀಳ ಅಲೆಗಳು, ಪಿ ವೇವ್ಸ್. ಆನಂತರ ಸೆಕೆಂಡರಿ ವೇವ್ಸ್, ಹೊರಗಡೆ ಮೇಲ್ಮೈ ಮೇಲೆ ಸರ್ಫೇಸ್ ವೇವ್ಸ್, ಮೇಲ್ಮೈ ಅಲೆಗಳು. ಇವುಗಳನ್ನು ಅಡ್ಡ ಅಲೆಗಳು ಅಂತ ಕೂಡ ಕರೀತಾರೆ. ಸೆಕೆಂಡರಿ ವೇವ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕೂಡ ಕರೀತಾರೆ, ಅಡ್ಡ ಅಲೆಗಳು. ಯಾಕೆಂದ್ರೆ ನೀಳ ಅಲೆಗಳು ಹೀಗೆ, ದೇ ಮೂವ್ಸ್ ಅಲಾಂಗ್ ದಿ ಡೈರೆಕ್ಷನ್. ಭೂಮಿಯ ಗುಂಟ ನೀಳವಾಗಿ ಅಲೆಗಳು ಹೀಗೆ ಉದ್ದಕ್ಕೆ ಚಲಿಸ್ತವೆ. ದೇ ಮೂವ್ ಹಾರಿಜಾಂಟಲಿ ಲೈಕ್ ದಿಸ್. ದೇ ಮೂವ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿ ಅರ್ಥಕ್ವೇಕ್, ಹೀಗೆ ನೀಳ ಲಾಂಜಿಟ್ಯೂಡನಲ್. ದೀಸ್ ಆರ್ ಟ್ರಾನ್ಸ್ವರ್ಸ್, ಅಡ್ಡ ಅಲೆಗಳು. ಇವು ಭೂಮಿಯ ಮೇಲ್ಗಡೆ ಅಷ್ಟೇ ಕಂಡು ಬರ್ತವೆ, ಸರ್ಫೇಸ್ ವೇವ್ಸ್. P waves are longitudinal waves or primary waves. They move along the earthquake horizontally. These are transverse, perpendicular. These are seen on the surface of the earth only, on the above of the surface of the earth. ಮೇಲ್ಮೈ ಅಲೆಗಳು. ಅರ್ಥಕ್ವೇಕ್ ಆದಾಗ ಪ್ರೈಮರಿ ವೇವ್ಸ್ ಪ್ರಥಮದಲ್ಲಿ ಹೊರಡ್ತದೆ, ಸೆಕೆಂಡರಿ ವೇವ್ಸ್ ನಂತರ. ಮೇಲ್ಗಡೆ ಉಂಟಾಗುವಂಥ ಅಲೆಗಳು ಸರ್ಫೇಸ್ ವೇವ್ಸ್. ಹೀಗಾಗಿ ಇದರ ಸ್ಪೀಡ್ ಹೆಚ್ಚು. ಪ್ರೈಮರಿ ವೇವ್ಸು 10 ರಿಂದ 12 ಕಿಲೋಮೀಟರ್ ಪರ್ ಸೆಕೆಂಡ್ ಇರ್ತದೆ. ಸ್ಪೀಡ್ ಆಫ್ ದಿ ಅರ್ಥಕ್ವೇಕ್ ವೇವ್, ಪ್ರೈಮರಿ ವೇವ್ಸ್ 10 to 12 ಕಿಲೋಮೀಟರ್ ಪರ್ ಸೆಕೆಂಡ್. ಇವು 5 ರಿಂದ 10 ಕಿಲೋಮೀಟರ್ ಇರ್ತದೆ ಸೆಕೆಂಡರಿ ವೇವ್ಸ್. ಎಲ್ ವೇವ್ಸ್ 3 to 4 ಕಿಲೋಮೀಟರ್ಸ್ ಇರ್ತದೆ. ಸ್ಪೀಡ್ ಆಫ್ ದಿ ಪ್ರೈಮರಿ ವೇವ್ ಇಸ್ ಮೋರ್. ಪ್ರೈಮರಿ ವೇವ್ಸ್ ಅಥವಾ ಪ್ರಾಥಮಿಕ ಅಲೆಗಳು ಅಥವಾ ನೀಳ ಅಲೆಗಳು ಹೆಚ್ಚು ವೇಗವನ್ನು ಹೊಂದಿವೆ, 10 ರಿಂದ 12 ಕಿಲೋಮೀಟರ್ ವೇಗ ಪರ್ ಸೆಕೆಂಡ್. ಅಡ್ಡ ಅಲೆಗಳು ಲಂಬವಾಗಿ ಚಲಿಸ್ತವೆ, ಅಡ್ಡಡ್ಡ ಚಲಿಸ್ತವೆ. ಅವುಗಳು 5 ರಿಂದ 10 ಕಿಲೋಮೀಟರ್ ವೇಗವನ್ನು ಹೊಂದಿರ್ತದೆ. ಮೇಲ್ಮೈಗಳು 3 ಕಿಲೋಮೀಟರ್ 4 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದಿರ್ತದೆ. ಇದು ಹೆಚ್ಚು ಹಾನಿಯನ್ನುಂಟು ಮಾಡ್ತದೆ. ಪ್ರೈಮರಿ ವೇವ್ಸ್ ಫೋಕಸ್ ಇಂದ ಹೊರಟಿದ್ದು ಫಸ್ಟಿಗೆ ಎಪಿಸೆಂಟ್ರಿ ಬಂದು ಕೂಡುವುದು ಇದು ಪ್ರೈಮರಿ ವೇವ್. ಆನಂತರ ಸರ್ಫೇಸ್ ವೇವ್ಸ್ ಬರ್ತದೆ, ಆನಂತರ ಎಲ್ ವೇವ್ಸ್ ಬರ್ತದೆ. ಇವು ವೇಗ ಹೆಚ್ಚು, ಆದರೆ ಹೆಚ್ಚು ವ್ಯಾಪಿಸ್ಕೊಳ್ತಾ ಹೋಗೋದಿಲ್ಲ, ಅಡ್ಡಡ್ಡ ಲಂಬ ಎಲ್ಲ ಚಲಿಸುವುದಿಲ್ಲ. ಸರ್ಫೇಸ್ ವೇಗ ಮೀಡಿಯಂ, ಎಲ್ ವೇವ್ಸು ತೀರಾ ವ್ಯಾಪಕವಾಗಿ ಚಲಿಸೋದ್ರಿಂದ, ಮೇಲ್ಮೈಗಡೆ ಹೆಚ್ಚು ಹಾನಿ ಮಾಡೋದ್ರಿಂದ, ಅವುಗಳ ಕಂಪನ ಜಾಸ್ತಿ, ಅವುಗಳ ವೇವ್ ಲೆಂತ್ ಜಾಸ್ತಿ. ಹೀಗಾಗಿ ಇದು ಹೆಚ್ಚು ಹಾನಿ ಉಂಟು ಮಾಡ್ತದೆ. ದ ಡ್ಯಾಮೇಜಸ್ ಕ್ರಿಯೇಟೆಡ್ ಬೈ ಎಲ್ ವೇವ್ ಇಸ್ ಮೋರ್ ಕಂಪೇರ್ಡ್ ಟು ಎಸ್ ವೇವ್ಸ್ ಅಂಡ್ ಪಿ ವೇವ್ಸ್. ಅದರ ಬಗ್ಗೆ ನಾವು ಅರ್ಥಕ್ವೇಕಲ್ಲಿ ಇನ್ನೂ ಹೆಚ್ಚು ಡಿಟೇಲ್ ಆಗಿ ಕಲಿತೇವೆ. ಈ ಪ್ರೈಮರಿ ವೇವ್ಸ್ ಇದೆಯಲ್ಲ,
ಇವು ಘನ ವಸ್ತುವಿನಲ್ಲಿ, ದ್ರವ ವಸ್ತುವಿನಲ್ಲಿ, ಅನಿಲ ವಸ್ತುವಿನಲ್ಲಿ ಎಲ್ಲಿ ಬೇಕಿದ್ರೂ ಚಲಿಸ್ತವೆ. ಸೆಕೆಂಡರಿ ವೇವ್ಸ್ ಕೇವಲ ಘನ ವಸ್ತುವಿನಲ್ಲಷ್ಟೇ ಚಲಿಸ್ತವೆ. ಎಲ್ ವೇವ್ಸ್ ಕೇವಲ ಮೇಲ್ಮೈ ಮೇಲೆ, ಭೂಮಿಯ ಹೊರಗಡೆ, ಆನ್ ದಿ ಕ್ರಸ್ಟ್, ಆನ್ ದಿ ಅಬೌವ್ ದಿ ಕ್ರಸ್ಟ್, ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. L waves can move, they are moving only on the surface of the earth. Secondary waves or transverse waves interfere or they move only in solid materials. Primary waves can move both in solid and liquid media. ಅವು ಘನ ಮತ್ತು ದ್ರವ ಎರಡರಲ್ಲೂ ಚಲಿಸ್ತವೆ. ಈ ಪ್ರೈಮರಿ ವೇವ್ ಇದೆಯಲ್ಲ, ಅದು ಕವಚದಲ್ಲಿ ಚಲಿಸ್ತದೆ, ಮಿಶ್ರಗೋಳದಲ್ಲಿ ಚಲಿಸ್ತದೆ, ಕೇಂದ್ರಗೋಳದಲ್ಲಿ ಚಲಿಸ್ತದೆ. ಸೆಕೆಂಡರಿ ವೇವು ಕೇಂದ್ರಗೋಳದಲ್ಲಿ ಚಲಿಸುವುದಿಲ್ಲ. ಈ ಸೆಕೆಂಡರಿ ವೇವ್ 2900 ಕಿಲೋಮೀಟರ್ ಡೆಪ್ತಿಗೆ ಹೋದ್ಕೂಡಲೇ ಸ್ಟಾಪ್ ಆಗಿಬಿಡ್ತದೆ. ಸೆಕೆಂಡರಿ ವೇವ್ ಏನಾಗ್ತದೆ, 2900 ಕಿಲೋಮೀಟರ್ ಡೆಪ್ತಿಗೆ ಹೋದ್ಕೂಡಲೇ ಸ್ಟಾಪ್ ಆಗಿಬಿಡ್ತದೆ. ಅಂದ್ರೆ ಅಲ್ಲಿ ಸಾಲಿಡ್ ಇಂದ ಲಿಕ್ವಿಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೆಕೆಂಡರಿ ವೇವ್ ಸ್ಟಾಪ್ ಆಗಿದೆ ಅಂದ್ರೆ ಅರ್ಥ ಏನ್ ಮಾಡ್ಕೊಳ್ಬೇಕು ನಾವು, ಸಾಲಿಡ್ ಸ್ಟೇಜ್ ಮುಗಿಯಿತು, ಲಿಕ್ವಿಡ್ ಸ್ಟೇಜ್ ಸ್ಟಾರ್ಟ್ ಆಗಿದೆ ಅಂದ್ರೆ ಅಲ್ಲಿ ಲೇಯರ್ ಚೇಂಜ್ ಆಯಿತು ಅಂತ ಅರ್ಥ. ಸರ್ಫೇಸ್ ವೇವ್ಸು ಘನ ದ್ರವ ಎಲ್ಲದರಲ್ಲೂ ಚಲಿಸ್ತದೆ, ಆದರೆ ಅವು ಕೇವಲ ಮೇಲ್ಗಡೆ ಅಷ್ಟೇ ಇರ್ತವೆ, ಮೇಲ್ಮೈ ಮೇಲೆ. ಪ್ರೈಮರಿ ವೇವು ಮಿಶ್ರಗೋಳ, ಕೇಂದ್ರಗೋಳ ಎಲ್ಲ ಕಡೆ ಚಲಿಸ್ತವೆ. ಸರ್ಫೇಸ್ ವೇವ್ಸ್ ಕೇವಲ ಘನ ವಸ್ತುವಿನಲ್ಲಿ ಚಲಿಸ್ತವೆ. ಹೀಗಾಗಿ ಸರ್ಫೇಸ್ ವೇವ್ ಸ್ಟಾಪ್ ಆಯಿತು ಅಂದ್ರೆ ಅದಕ್ಕೂ ಮುಂದೆ ಘನ ರೂಪದಲ್ಲಿ ಇಲ್ಲ, ಅದು ದ್ರವಿಸಿದ ಸ್ಥಿತಿಯಲ್ಲಿ ಇದೆ. ಹೀಗಾಗಿ ಕೇಂದ್ರಗಳು ಪೂರ್ತಿ ಘನ ರೂಪದಲ್ಲಿ ಇಲ್ಲ, ಅದು ವಿಸ್ಕಸ್ ಸ್ಟೇಜ್ನಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ಅರ್ಥಕ್ವೇಕ್ ವೇವ್ಸ್ಗಳನ್ನು ಕಲಿಯೋದ್ರಿಂದ ಭೂಮಿಯ ಅಂತರಾಳವನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಇದು ಅರ್ಥಕ್ವೇಕ್ ವೇವ್ಸ್ ಬಗ್ಗೆ. ಅರ್ಥಕ್ವೇಕ್ ವೇವ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆ ನಿಮಗೆ ಆ ಟಾಪಿಕ್ನಲ್ಲೇ ಬರ್ತದೆ. ಇಲ್ಲಿಗೆ ಇಂಟೀರಿಯರ್ ಆಫ್ ದಿ ಅರ್ತ್ 3 ಲೇಯರ್ಸ್ ಬಗ್ಗೆ ನಾವು ಕಲಿತಾಗಾಯಿತು. ಥ್ಯಾಂಕ್ ಯು.